ಎಲ್ರಿಗೂ ನಮಸ್ಕಾರ. ಮಾಂಗಲ್ಯ ಭಾಗ್ಯಕ್ಕಾಗಿ ಮಾಡುವಂತಹ ಭೀಮನ ಅಮಾವಾಸ್ಯ ವ್ರತದ ಕಥೆಯನ್ನು ತಿಳ್ಕೊಳ್ಳೋಣ. ಇದು ಆಷಾಢ ಮಾಸದ ಕೊನೆಯ ದಿನ ಅಂದರೆ ಅಮಾವಾಸ್ಯೆ ದಿವಸ ಇದನ್ನು ಆಚರಿಸ್ತಾರೆ. ಈ ವ್ರತವನ್ನು ಸ್ಕಾಂದ ಪುರಾಣದ ಪ್ರಕಾರ ನೈಮಿಷಾರಣ್ಯವಾಸಿಗಳಾದ ಶೌನಕಾದಿಗಳು ಸೂತ ಪುರಾಣಿಕರನ್ನು ಕುರಿತು ಹೇಳುತ್ತಾರೆ. ಲೋಕದಲ್ಲಿ ಯಾವ ವ್ರತದಿಂದ ಸೌಭಾಗ್ಯ, ಸೌಮಂಗಲ್ಯ, ಸುಖ, ಸಂತೋಷಾದಿಗಳು ಸ್ತ್ರೀಯರಿಗೆ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗುತ್ತದೆಯೋ ಅಂತಹ ಸರ್ವೋತ್ತಮವಾದ ವ್ರತವಿಧಾನವನ್ನು ನಮಗೆ ಹೇಳಬೇಕೆಂದು ಬೇಡಿಕೊಳ್ಳಲು ಸೂತ ಪುರಾಣಿಕರು ಹೇಳುತ್ತಾರೆ. ಸೌಮಂಗಲ್ಯಾಭಿವೃದ್ಧಿಯನ್ನು ಕೋರುವ ಸ್ತ್ರೀಯರು ಆಷಾಢ ಅಮಾವಾಸ್ಯೆಯ ದಿನ ಪತಿ ಸಂಜೀವನಾರ್ಥವಾಗಿ ಸುಖ ಸಾಮ್ರಾಜ್ಯಪ್ರದವಾದ ಭೀಮೇಶ್ವರ ಅಮಾವಾಸ್ಯೆಯ ವ್ರತವನ್ನು ಮಾಡಬೇಕು. ಈ ವ್ರತಕ್ಕೆ ಜ್ಯೋತಿಸ್ತಂಭ ವ್ರತ, ಪತಿ ಸಂಜೀವಿನಿ ವ್ರತವೆಂದು ಕೂಡ ಹೆಸರುಂಟು. ಇಂತಹ ಸರ್ವೋತ್ತಮವಾದ ವ್ರತವನ್ನು ಮಾಡಿ ಪುಣ್ಯಭಾಗಿಯಾದ ಒಬ್ಬನೊಬ್ಬ ಪತಿವ್ರತೆಯ ಇತಿಹಾಸವನ್ನು ಹೇಳುವೆನು ಎನ್ನುತ್ತಾ ಪೂರ್ವ ಕಾಲದಲ್ಲಿ ಸೌರಾಷ್ಟ್ರವೆಂಬ ದೇಶಾಧಿಪತಿಯಾದ ವಜ್ರಬಾಹು ಎಂಬ ರಾಜನಿಗೆ ಜಯಶೇಖರನೆಂಬ ಒಬ್ಬ ಮಗನಿದ್ದನು. ಅವನು ಪೂರ್ಣಚಂದ್ರನಂತೆ ಅಭಿವೃದ್ಧಿಗೆ ಒಂದು ಪ್ರಾಪ್ತ ವಯಸ್ಕನಾಗಿ ಮದುವೆಯಾಗಬೇಕೆಂದು ಅಂದುಕೊಳ್ಳುವಷ್ಟರಲ್ಲೇ ದೈವಯೋಗದಿಂದ ಸತ್ತು ಹೋದನು. ಆಗ ಆ ರಾಜನಿಗೆ ಪುತ್ರ ಶೋಕವು ಬಲವಾಗಿ ತನ್ನ ಪಿತ್ರಾರುಗಳಿಗೆ ತಿಲೋದಕವನ್ನು ನೀಡಲು ಯಾರೂ ಇಲ್ಲವೆಂದು ಚಿಂತಿಸುತ್ತಾ ಮೃತದೇಹಕ್ಕೆ ಮದುವೆ ಮಾಡಿಸಬೇಕೆಂದು ಯೋಚನೆ ಮಾಡಿದನು. ಆಗ ತನ್ನ ಪಟ್ಟಣದಲ್ಲೆಲ್ಲ ಡಂಗುರವನ್ನು ಸಾರಿಸಿದನು. ಆ ಪಟ್ಟಣದಲ್ಲಿ ವಾಸ ಮಾಡುತ್ತಾ ವೇದಾಂಗ ಪಾರಂಗತನಾಗಿ ಸಕಲ ಶಾಸ್ತ್ರದಲ್ಲಿ ಪ್ರವೀಣನಿದ್ದರೂ ಕೂಡ ದಾರಿದ್ರ್ಯದಿಂದ ಕೃಶನಾಗಿ ನರಳುತ್ತಿದ್ದಂತಹ ಮಾಧವ ಶರ್ಮನೆಂಬ ಬ್ರಾಹ್ಮಣನಿಗೆ 5 ಜನ ಹೆಣ್ಣು ಮಕ್ಕಳು ಮತ್ತು 9 ಜನ ಗಂಡು ಮಕ್ಕಳು ಇದ್ದರು. ಇವರ ಹೆಂಡತಿ ಸುಶೀಲ ಎಂಬುವಳು ಬಂದ ಭಾಗ್ಯವನ್ನೇ ತನ್ನನೆಂದು ತಿಳಿದು ಮಹಾಸಂತೋಷದಿಂದ ಪತಿಯೊಡನೆ ಸುಖವಾಗಿ ಬಾಳುತ್ತಿದ್ದಳು. ರಾಜಶಾಸನದಂತೆ ಚಾರಕರು ಡಂಗೂರವನ್ನು ಹೊಡೆದನ್ನು ಕೇಳಿಸಿಕೊಂಡ ಮಾಧವ ಶರ್ಮನು ತನಗಿರುವ 5 ಪುತ್ರಿಯರಲ್ಲಿ ಒಬ್ಬ ಪುತ್ರಿಯನ್ನು ಮೃತನಾದ ರಾಜಕುಮಾರನಿಗೆ ಕೊಡುತ್ತೇನೆಂದು ಹೆಂಡತಿಯ ಒಪ್ಪಿಗೆ ಇಲ್ಲದೆ ಮಾತು ಕೊಟ್ಟನು. ನಂತರ ರಾಜನು ತನ್ನ ಮೃತ ಮಗನೊಂದಿಗೆ ಮಾಧವ ಶರ್ಮನ ಮಗಳ ಮದುವೆಯನ್ನು ನೆರವೇರಿಸಿದನು. ನಂತರ ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ಕರೆದೊಯ್ಯಲು ಶವವನ್ನು ಚಿತೆಯ ಮೇಲೆ ಇಟ್ಟು ಬೆಂಕಿ ಇಡುವಂತೆ ಸೊಸೆಗೆ ರಾಜನು ಆದೇಶಿಸಿದನು. ಸೊಸೆಯು ಮನಸ್ಸಿನಲ್ಲಿ ಮಹಾದೇವ ಮತ್ತು ಪಾರ್ವತಿಯನ್ನು ನೆನೆಸಿಕೊಳ್ಳುತ್ತಾ ಅಗ್ನಿಯನ್ನು ಪ್ರತಿಷ್ಠಿಸಿದಳು. ತಕ್ಷಣವೇ ಅಗಾಧವಾದ ಮಳೆ ಬಂದು ಲೋಕವೆಲ್ಲ ಜಲಾಮಯವಾದಂತೆ ಎಲ್ಲೆಲ್ಲಿಯೂ ನೀರು ತುಂಬಿಕೊಂಡಿತು. ರಾಜ ಪರಿವಾರದವರೆಲ್ಲರೂ ಹೆಣವನ್ನು ಬಿಟ್ಟು ಮನೆಗೆ ಹೊರಟು ಹೋದರು. ಆದರೂ ಪತಿವ್ರತೆಯಾದ ಆ ಶಿರೋಮಣಿಯು ಎಷ್ಟೇ ಕಷ್ಟ ಬಂದರೂ ಗಂಡನ ಪಕ್ಕದಲ್ಲಿಯೇ ನಿಂತುಕೊಂಡಳು. ಅಮಾವಾಸ್ಯೆಯಾದ ಕಾರಣ ಗಾಢಾಂಧಕಾರವು ತುಂಬಿತ್ತು. ಕಾಡು ಮೃಗಗಳು, ಭೂತ ಬೇತಾಳಗಳ ಹಾವಳಿಯು ಅಧಿಕವಾಗಿರುವ ಭಯಂಕರವಾದ ಸ್ಥಳದಲ್ಲಿ ಏಕಾಂಗಿಯಾಗಿ ಕೂತಿದ್ದ ಕನ್ಯೆಯು ಮಹಾದೇವನನ್ನು ಬೇಡಿಕೊಳ್ಳುತ್ತಾಳೆ. ಮಾರ್ಕಂಡೇಯನಿಗೂ ಚ್ಯವನ ಋಷಿಗೂ ಶ್ವೇತವಾಹನನಿಗೂ ಪೂರ್ಣಾಯಸ್ಸನ್ನು ಕೊಟ್ಟ ಹಾಗೆ ರತಿದೇವಿಗೂ ಸ್ವಾಸಾದರಿಗೂ ಮಾರ್ಕಂಡೇಯನ ಪತ್ನಿಗೂ ಸೌಭಾಗ್ಯವನ್ನು ಕೊಟ್ಟ ಹಾಗೆ ಅನಾಥಳಾದ ನನಗೂ ಕೂಡ ದಯಾಳುವಾದ ನೀನು ಮಾಂಗಲ್ಯ ಭಾಗ್ಯವನ್ನು ನೀಡು ಎಂದು ಬೇಡಿಕೊಳ್ಳಲು ಪಾರ್ವತಿ ಸಮೇತನಾಗಿ ಬಂದ ಪರಮೇಶ್ವರನು ನಿನಗೇನು ಬರಬೇಕೆಂದು ಕೇಳಿಕೊಳ್ಳಲು ಆಗ ಆ ಕನ್ಯಾಮಣಿಯು ತನ್ನ ಗಂಡನಿಗೆ ಪೂರ್ಣಾಯಸ್ಸನ್ನು ಬೇಡಿದಳು. ಅದಕ್ಕೋಸ್ಕರ ಮಹಾದೇವನು ಅವಳಿಗೆ ಈ ವ್ರತವನ್ನು ಉಪದೇಶಿಸಿದನು. ಆಷಾಢ ಅಮಾವಾಸ್ಯೆಯ ದಿನ ಮಂಗಳ ಸ್ನಾನವನ್ನು ಮಾಡಿ ಪೂಜಾಗ್ರಹವನ್ನು ರಂಗವಲ್ಯಾದಿಗಳಿಂದ ಅಲಂಕರಿಸಿ ಪೀಠವನ್ನು ಹಾಕಿ ಅದರಲ್ಲಿ ಅಕ್ಕಿಯನ್ನು ಹರವಿ ಉಮಾಸಹಿತನಾದ ನನ್ನನ್ನು ಆಹ್ವಾನಿಸಿ ಜ್ಯೋತಿರ್ಮಯಾತ್ಮನೆಂದು ಪ್ರಸಿದ್ಧವಾಗಿ ಧ್ಯಾನಿಸುತ್ತಾ ತುಪ್ಪದ ದೀಪವನ್ನು ಹಚ್ಚಿರುವ ಸ್ತಂಭವನ್ನು ಇಟ್ಟು ಭಕ್ತಿಯಿಂದ ಪೂಜಿಸು. ವ್ರತವನ್ನು ಮಾಡಬೇಕಾದರೆ ಮೊದಲನೇ ವರ್ಷ 100, ಎರಡನೇ ವರ್ಷ 200, ಹಾಗೆಯೇ 100 ಕಡುಬುಗಳನ್ನು ವರ್ಷಕ್ಕೆ ಹೆಚ್ಚಿಸುತ್ತಾ ಬ್ರಾಹ್ಮಣರಿಗೆ ಈಶ್ವರ ಪ್ರೀತ್ಯರ್ಥವಾಗಿ ಮೊದಲನೇ ವರ್ಷ 10, ಎರಡನೇ ವರ್ಷ 20, ಮೂರನೇ ವರ್ಷ 30 ಹೀಗೆ ಹೆಚ್ಚು ಗುಣಿಸಿ ಉಪಾಯನ ದಾನ ಮಾಡಿ 9 ವರ್ಷಗಳ ಕಾಲ ವ್ರತವನ್ನು ಆಚರಿಸಿ
9 ಗಂಟಿನ ದಾರವನ್ನು ಮಂತ್ರ ಪುರಸ್ಸರವಾಗಿ ಕೈಗೆ ಕಟ್ಟಿಕೊಂಡು ಚಂದ್ರನಿಗೆ ಅರ್ಘ್ಯವನ್ನು ನೀಡಿ ಬ್ರಾಹ್ಮಣ ಸುಹಾಸಿನಿಯರಿಗೆ ಭೋಜನ ದಾನ ದಕ್ಷಿಣೆಗಳಿಂದ ತೃಪ್ತಿಪಡಿಸಿ ತಾನೂ ಕೂಡ ಕಥೆಯನ್ನು ಕೇಳಿ ಭೋಜನ ಮಾಡಿ ರಾತ್ರಿ ಭಗವಂತನನ್ನು ಧ್ಯಾನಿಸುತ್ತಾ ದೀಪಸ್ತಂಭದ ಬಳಿಯಲ್ಲಿಯೇ ಮಲಗಬೇಕು. ಈ ಥರ 9 ವರ್ಷ ಆದ ಮೇಲೆ ಉದ್ಯಾಪನೆಯನ್ನು ಮಾಡಿದರೆ ನಿನ್ನ ಪತಿಯು ಜೀವಿಸುವುದರಲ್ಲಿ ಯಾವ ಸಂಶಯವೂ ಇಲ್ಲವೆಂದು ಪರಮೇಶ್ವರನು ಹೇಳಿ ಅದೃಶ್ಯನಾಗುತ್ತಾನೆ. ನಂತರ ಸಂತೋಷಭರಿತಳಾಗಿ ಹತ್ತಿರದಲ್ಲಿದ್ದ ಮಣ್ಣಿನ ದೀಪಸ್ತಂಭವನ್ನು ಮಾಡಿ ಆಲದ ಎಲೆಗಳನ್ನು ವೀಳ್ಯದ ಎಲೆಗಳಾಗಿ, ಹಣ್ಣುಗಳನ್ನು ಅಡಿಕೆಯಾಗಿಯೂ, ಚಿಗುರು ಗರಿಕೆಗಳನ್ನು ಹೂವಾಗಿಯೂ ಮಾಡಿಕೊಂಡು ಮಣ್ಣಿನ ಉಂಡೆಗಳಿಂದ ಮಾಡಿದ ಕಡಬುಗಳನ್ನು ಮುಂದಿಟ್ಟುಕೊಂಡು ಭಕ್ತಿ ನಮ್ರಳಾಗಿ ಮನಸ್ಸಿನಲ್ಲಿಯೇ ಧೂಪ, ದೀಪ, ನೈವೇದ್ಯ, ತಾಂಬೂಲ, ದಕ್ಷಿಣೆಗಳನ್ನು ಸ್ಮರಿಸುತ್ತಾ ಏಕಚಿತ್ತ ಮನೋಭಾವದಿಂದ ದೃಢ ಸಂಕಲ್ಪವಾಗಿ ಭೀಮೇಶ್ವರ ವ್ರತವನ್ನು ಮಾಡಿ ಮುಗಿಸಿದಳು. ತಕ್ಷಣವೇ ಆ ವ್ರತ ಪ್ರಭಾವದಿಂದ ಮಲಗಿದ್ದವರು ಏಳುವಂತೆ ಚಿತೆಯ ಮೇಲಿದ್ದ ರಾಜಪುತ್ರರು ಎದ್ದು ಕುಳಿತನು. ಸ್ಮಶಾನವೇ ಅರಮನೆಯಾಯಿತು. ಚಿತೆಯೇ ಪರ್ಯಂಕವಾಯಿತು. ಆಗ ತನ್ನ ಗಂಡನ ಸ್ಥಿತಿಯನ್ನು ಕಂಡು ಸಂತೋಷದಿಂದ ಆಕೆ ಪತಿಯನ್ನು ಎಡೆಬಿಡದೆ ಇರುತ್ತಿರಲು ಬೆಳಗಾಗುತ್ತಲೇ ರಾಜಭಟರು ಬಂದು ನೋಡಿ ಆಶ್ಚರ್ಯಪಟ್ಟು ಈ ವಿಚಾರವನ್ನು ರಾಜನಿಗೆ ತಿಳಿಸಲು ಆಶ್ಚರ್ಯ ಆನಂದಗಳಿಂದ ಕೂಡಿದ ರಾಜನು ಅಲ್ಲಿಗೆ ಬಂದು ಸೊಸೆಯನ್ನು ಹೊಗಳಿ ಮಗನನ್ನು ಆಲಂಗಿಸಿಕೊಂಡು ಮರ್ಯಾದೆಯಿಂದ ಅವನನ್ನು ಅರಮನೆಗೆ ಕರೆದುಕೊಂಡು ಹೋಗಿ ಬಡಬಗ್ಗರಿಗೆ ಅನ್ನಾಹಾರ ವಸ್ತ್ರಾದಿ ದಾನಗಳನ್ನು ಮಾಡಿ ಮಾಧವ ಶರ್ಮನನ್ನು ಬಹಳವಾಗಿ ಹೊಗಳಿ ಮನ್ನಿಸಿದನು. ಆದ ಕಾರಣ ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತವೆಂದು ಹೆಸರಾಯಿತು ಎಂದು ಸೂತರು ಶವನಕಾದಿಗಳಿಗೆ ಹೇಳಿ ಸ್ಕಾಂದ ಪುರಾಣೋಕ್ತವಾದ ಈ ಭೀಮೇಶ್ವರ ಅಮಾವಾಸ್ಯೆಯ ವ್ರತ ಕಥೆಯನ್ನು ಭಕ್ತಿಯಿಂದ ಓದುವವರಿಗೂ ಕೇಳುವವರಿಗೂ ಹೇಳುವವರಿಗೂ ಸುಖ ಸಾಮ್ರಾಜ್ಯ ಸಂತಾನ ಸೌಭಾಗ್ಯಗಳನ್ನುಂಟು ಮಾಡುವೆಂಬಲ್ಲಿಗೆ ಭೀಮೇಶ್ವರ ಅಮಾವಾಸ್ಯಾ ವ್ರತ ಕಥೆಯು ಸಂಪೂರ್ಣವಾಗುವುದು. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ. ಧನ್ಯವಾದ.